ನಿನ್ನ ಮಾರಿ ನೋಡಂಗ ಆಗೇತಿ ಓ ಗೆಳತಿ ಎಲ್ಲಿ ಸಿಗುತ್ತಿ ನಿನ್ನ ಜೊತೆ ಮಾತಾಡೋದೈತಿ ಓ ಗೆಳತಿ ಎಲ್ಲಿ ಸಿಗುತ್ತಿ ನಿನ್ನ ಜೊತೆ ಮಾತಾಡೋದೈತಿ ನಿನ್ನ ಮಾರಿ ನೋಡಂಗ ಆಗೇತಿ ಓ ಗೆಳತಿ ಎಲ್ಲಿ ಸಿಗುತ್ತಿ ನಿನ್ನ ಜೊತೆ ಮಾತಾಡೋದೈತಿ. ಸೊ ಗಾಯ್ಸ್, ಇವತ್ತೇನಂತ ಹೇಳಿದ್ರೆ ಈ ಒಂದು ಹಾಡನ್ನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಈ ಸತಿ ಬಿಗ್ ಬಾಸ್ 11 ವಿನ್ನರ್ ಯಾರಾಗಬೇಕಂತ ಹೇಳಿದ್ರೆ ಉತ್ತರ ಕರ್ನಾಟಕದ ಪ್ರತಿಭೆ ಆದಂತಹ ನಮ್ಮ ಹನುಮಂತು ಲಮಾಣಿ ಅವರು ಆಗಬೇಕು. ಹನುಮಂತು ಆಗಬೇಕು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಷ್ ಗೋರ್ಪಡೆ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಏನಂತ ಹೇಳಿದ್ರೆ ಈ ಸತಿ ಬಿಗ್ ಬಾಸ್ BB11 ಹೇಳ್ಬೋದು. ಈ ಸತಿ ವಿನ್ನರ್ ಯಾರು ಆಗ್ತಾರೆ ಏನಾಗ್ತಾರೆ ಅನ್ಬೋದು, ಅದು ಒಂದು ದೊಡ್ಡ ಯಕ್ಷ ಪ್ರಶ್ನೆ ಕಾಡ್ಲಿಕ್ಕತ್ತದೆ. ಸೊ ಭಾಳಷ್ಟು ಜನ ಹೇಳಲಿಕ್ಕತ್ತಿದ್ರೆ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ರಿಪ್ಪ ಅಂತೇಳಿ. ಸೊ ಅದರ ಸಂಬಂಧ ನಾನು ಇವತ್ತು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ಪ್ರಕಾರ ಯಾರು ವಿನ್ನರ್ ಆಗ್ಬೋದು ಅಂತ ಕೇಳಿದ್ರೆ ಈ ಸಾರಿ ವಿನ್ನರ್ ಬಂದುಬಿಟ್ಟು ಹನುಮಂತನ ಆಗ್ಬೋದು. ಸೊ ಯಾಕಂತ ಹೇಳಿದ್ರೆ ಹನುಮಂತು ಏನೋದನ ಹಳ್ಳಿ ಹುಡುಗ. ಸೊ ಉತ್ತರ ಕರ್ನಾಟಕದ ಒಂದು ಪ್ರತಿಭೆನ ಅಂತ ಹೇಳ್ಬೋದು. ಮತ್ತು ಇವ್ರು ಏನಂತ ಹೇಳಿದ್ರೆ 50 ದಿನ ಆದ ನಂತರ ಬಂದವರು ಇವರು. ಈತ ಆಯ್ತು, ಆಮೇಲೆ ರಜತ್ ಅವ್ರು ಆಯ್ತು, 50 ದಿನ ಆದ ನಂತರ ಬಂದವರು. ಸೊ ಹಿಂಗಾಗಿ ಇವ್ರ ಆಟನೂ ಅಷ್ಟು ಚಂದ ಐತಿ. ಮತ್ತೇನಂತ ಹೇಳಿದ್ರೆ ವ್ಯಕ್ತಿತ್ವ ಇವ್ರದ್ದು ವ್ಯಕ್ತಿತ್ವ ಏನೈತಲ್ಲ ಅದು ಚಲೋ ಐತಿ. ಸೊ ಹೀಗಾಗಿ ಹನುಮಂತ ಅವ್ರನ್ನ ವಿನ್ ಮಾಡಿಸ್ಬೇಕಂತ ಹೇಳಿ ಎಲ್ಲರಿಗೂ ಕೇಳ್ಕೊಳ್ತೇನೆ. ಇದು ಯಾವುದೇ ಥರದ ಪ್ರಮೋಷನ್ ವಿಡಿಯೋ ಆಗಲಿ ಏನೂ ಅಲ್ಲ. ಸೊ ನಾವೊಬ್ಬ ಅವರ ಅಭಿಮಾನಿಯಾಗಿ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಅವರಿಗೆ ಎಲ್ಲರೂ ಊಟ ಹಾಕ್ರಿ. ಮತ್ತೇನಂತ ಹೇಳಿದರೆ ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆಯನ್ನು ಬೆಳೆಸ್ರಿ ಅಂತ ಹೇಳ್ತೀನಿ. ಇದುವರೆಗೂ ಬಿಗ್ ಬಾಸ್ ಒಳಗೆ ಉತ್ತರ ಕರ್ನಾಟಕದಿಂದ ಯಾರೂ ವಿನ್ ಆಗಿಲ್ಲ. ಸೊ ಹೀಗಾಗಿ ಈ ಬಾರಿ ಏನೈತಲ್ಲ ಬಿಗ್ ಬಾಸ್ 11 ಹನುಮಂತು ಅವ್ರನ್ನ ಮಾಡಿರಿ ಅಂತ ನಾನು ಎಲ್ಲರಿಗೂ ಕೇಳ್ಕೊಳ್ತೀನಿ. ಮತ್ತೇನಂತ ಹೇಳಿದ್ರೆ ಊಟನೂ ಹಾಕ್ರಿ ಅವರಿಗೆ. ಸೊ ಹೀಗಾಗಿ ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆಯನ್ನು ಬೆಳೆಸೋಣ, ಉಳಿಸೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.